ಆತ್ಮನ ಕುರಿತಾಗಿ ಚಿಂತನೆಯನ್ನು ಮಾಡುವಂಥದ್ದು, ಈ ಜಗತ್ತನ್ನು ಮುನ್ನಡೆಸ್ತಾ ಇರುವಂತಹ ಒಂದು ಶಕ್ತಿಯ ಕುರಿತಾಗಿ ನಾವೆಲ್ಲರೂ ಚಿಂತನೆಯನ್ನು ಮಾಡಬೇಕಾಗಿರುವಂಥದ್ದು ಬಹಳಷ್ಟು ಮುಖ್ಯವಾಗಿರುವಂಥ ಒಂದು ಸಂಗತಿ ಅದು. ಆ ಒಂದು ಹಿನ್ನೆಲೆಯಲ್ಲಿ ಸುಮಾರು 5-6 ದಿನಗಳವರೆಗೆ ವಜ್ರ ಮಹೋತ್ಸವದ ನಿಮಿತ್ತವಾಗಿ ವಿಶೇಷವಾಗಿರುವಂತಹ ವಿಷಯದ ಮೇಲೆ ಇಲ್ಲಿ ಪ್ರವಚನ ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡಿದ್ದೇವೆ. ನೀವು ಭಾರತದ ಯಾವುದೇ ಹಳ್ಳಿಗೆ ಹೋಗ್ರಿ, ಅಲ್ಲಿ ಸಂಸ್ಕೃತಿ ಸಂಸ್ಕಾರದ ಕುರಿತಾಗಿ ಚಿಂತನೆ ನಡೀತದೆ. ನೀವು ಭಾರತದ ಯಾವುದೇ ನಗರ ಪಟ್ಟಣಗಳಿಗೆ ಹೋಗ್ರಿ, ಅಲ್ಲಿ ಆಧ್ಯಾತ್ಮದ ಕುರಿತಾಗಿ ಚಿಂತನೆ ನಡೀತದೆ. ಯಾಕಂದ್ರೆ ನಾವೆಲ್ಲರೂ ದೇವರನ್ನು ಆರಾಧನೆ ಮಾಡುವಂಥ ಜನಗಳು, ನಾವೆಲ್ಲರೂ ದೇವರ ಕುರಿತಾಗಿ ಚಿಂತನೆಯನ್ನು ಮಾಡುವಂತಹ ಜನಗಳು. ಅದಕ್ಕೆ ನೋಡ್ರಿ, ಪರಮಾತ್ಮನನ್ನು ಯಾರೋ ಕೇಳಿದ್ರಂತೆ, ನಿಮ್ಮ ಸಲುವಾಗಿ ಬಹಳ ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ಟ್ಯಾರ, ನೀವೆಲ್ಲಿ ಇರ್ತೀರಿ? ನಿಮ್ಮ ಸಲುವಾಗಿ ಬಹಳ ದೊಡ್ಡ ದೊಡ್ಡ ಇಮಾರತಿಗಳನ್ನು ನಿರ್ಮಾಣ ಮಾಡ್ಯಾರ, ನೀವೆಲ್ಲಿ ಇರ್ತೀರಿ ಅಂತ ತಿಳ್ಕೊಂಡು ಪರಮಾತ್ಮನನ್ನು ಕೇಳಿದಾಗ ಪರಮಾತ್ಮ ಹೇಳ್ದ, ನೋಡಪ್ಪ, ನಾನು ದೊಡ್ಡ ದೊಡ್ಡ ಕಟ್ಟಡಗಳಲ್ಲಿ ಇಲ್ಲ, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಲ್ಲಿ ಇಲ್ಲ, ನಾನು ಗಿರಿ ಶಿಖರಗಳಲ್ಲಿ ಇಲ್ಲ, ಆದರೆ ಒಂದು ಜಾಗದಾಗ ಮಾತ್ರ ನಾ ಭಾಳ ಬರೋಬ್ಬರಂದ್ರೆ ಪಕ್ಕ ಇದ್ದೇ ಇರ್ತೀನಿ. ಯಾವ ಜಾಗ ಅಂದ್ರೆ ನನ್ನ ಭಕ್ತರು ಎಲ್ಲಿರ್ತಾರಲ್ಲ ಅಲ್ಲಿ ನಾನು 100% ಅಲ್ಲಿ ಇರ್ತೀನಿ ನೋಡಪ್ಪ ಅನ್ನುವಂಥ ಮಾತನ್ನು ಪರಮಾತ್ಮ ಹೇಳಿದಂತೆ. ಈ ಸದ್ಯ ಭಕ್ತರು ಎಲ್ಲಿದಾರೋ, ಚಲೋ ಭಕ್ತರು ಎಲ್ಲಿದಾರೋ, ದೇವರು ಎಲ್ಲಿದಾನ ಅಂತ ನೀವು ಯಾರಾದರೂ ಕೇಳಿದ್ರಿ ಅಂದ್ರೆ ಎಲ್ಲಿಯೂ ಇಲ್ಲ. ಇಲ್ಲೇನು ನೀವು ತಣ್ಣಗೆ ಕುತ್ಕೊಂಡು ಪ್ರವಚನ ಕೇಳಕತ್ತೀರಲ್ಲ, ಇಲ್ಲೇನೇ ಪರಮಾತ್ಮ ಅದಾನ ಅಂತ ನಾವೆಲ್ಲ ತಿಳ್ಕೊಳ್ಬೇಕು. ಅಂದರೆ ಪರಮಾತ್ಮನ ಕುರಿತಾಗಿ ನಾವೆಲ್ಲರೂ ಚಿಂತನೆಯನ್ನು ಮಾಡುವುದು ಅಂತ ಅರ್ಥ ಇದು. ನಾವೆಲ್ಲರೂ ದೇವರ ಕುರಿತಾಗಿ ಚಿಂತನೆಯನ್ನು ಮಾಡೋದು. ಆದರೆ ಏನು ಮಾಡೋದು, ದುರ್ದೈವ, ನಾವೆಲ್ಲರೂ ನಮ್ಮ ಒಳಗಡೆ ಇರುವಂತಹ ದೇವರ ಸಾಕ್ಷಾತ್ಕಾರಕ್ಕಾಗಿ ನಾವ್ಯಾರೂ ಕೆಲಸ ಮಾಡಂಗಿಲ್ಲ, ದೇವರ ಕುರಿತಾಗಿ ಚಿಂತನೆ ಮಾಡಂಗಿಲ್ಲ. ಕುಳಲಿ ಒಳಗೆ ಇಷ್ಟ ಜನ ಅದಾರೇನ್ರಿ ಅಂತ ನೀವು ಪ್ರಶ್ನೆ ಕೇಳಿದ್ರಿ ಅಂದ್ರೆ ಜನ ಬಹಳ ಅದಾರ, ಆದ್ರೆ ಆಧ್ಯಾತ್ಮದ ಕಡೆಗೆ ಒಲವು ಇರೋರು ಭಾಳ ಕಡಿಮೆ ಇರ್ತಾರೆ, ಆಧ್ಯಾತ್ಮದ ಕಡೆಗೆ ಲಕ್ಷ್ಯ ಇರೋರು ಭಾಳ ಕಡಿಮೆ ಇರ್ತಾರೆ. ನೀವು ಎಲ್ಲವನ್ನು ಬದಿಗೊತ್ತಿ ಅಪೋರ 4 ಮಾತುಗಳನ್ನು ಹೇಳ್ತಾರಂದ್ರೆ ಅವ್ರ ಮಾತುಗಳನ್ನು ಕೇಳಬೇಕು ಅಂತ ತಿಳ್ಕೊಂಡು ನೀವು ಭಾಳ ಶಾಂತ ಚಿತ್ತರಾಗಿ ಬಂದು ನೀವು ಕುಳಿತುಕೊಳ್ತೀರಿ ಅಂದರೆ ಇದು ಆಧ್ಯಾತ್ಮದ ಕುರಿತಾಗಿ ನಿಮಗೆಲ್ಲ ಒಲವು ಐತಿ ಅಂತ ತೋರಿಸಿದಂಗೆ ಆಗ್ತದೆ. ಇದು ನಮಗೆಲ್ಲ ಗೊತ್ತಾಗ್ತದೆ. ಇದು ನಿಮಗೆಲ್ಲ ರವೀಂದ್ರನಾಥ್ ಠಾಗೂರ್ ಅವ್ರು ಗೊತ್ತಿರಬೇಕು. ನಮ್ಮ ದೇಶದ ರಾಷ್ಟ್ರಗೀತೆಯನ್ನು ಬರೆದಿರುವಂತಹ ಒಬ್ಬ ಅಪರೂಪದ ದಾರ್ಶನಿಕ ಕವಿ ಅವರು. ಯಾರು? ರವೀಂದ್ರನಾಥ್ ಠಾಗೂರ್ ಅವರು. ಬಹಳ ದೊಡ್ಡ ಕವಿಗಳ್ರಿ ಅವರು. ಗೀತಾಂಜಲಿ ಅನ್ನುವಂತಹ ಒಂದು ಗ್ರಂಥವನ್ನು ಬರೆದಾರ. ಅದಕ್ಕೆ ಇಡೀ ವಿಶ್ವದಲ್ಲೇ ಅತ್ಯಂತ ಉನ್ನತ ಮಟ್ಟದ ಪ್ರಶಸ್ತಿಯಾಗಿರುವಂತಹ ನೊಬೆಲ್ ಪಾರಿತೋಷಕ ಬಂದದ. ಅದಕ್ಕೆ ಗೀತಾಂಜಲಿ ಅನ್ನುವಂಥ ಒಂದು ಪುಸ್ತಕಕ್ಕೆ. ಅಂತ ರವೀಂದ್ರನಾಥ್ ಠಾಗೂರ್ ಅವರನ್ನು ಒಂದು ಸರಿ ವಿದೇಶದವರು ಅವರನ್ನು ಆಮಂತ್ರಣ ಕೊಟ್ಟಿದ್ರು, ನೀವು ನಮ್ಮ ದೇಶಕ್ಕೆ ಬರಬೇಕು ಅಂತ ಹೇಳಿ, ಇಂಗ್ಲೆಂಡದವರು. ರವೀಂದ್ರನಾಥ್ ಠಾಗೂರ್ ಅಂದರೆ ಭಾಳ ಗಂಭೀರವಾಗಿರುವಂತಹ ಒಬ್ಬ ದೊಡ್ಡ ಸಾಹಿತಿ ಅವರು, ಕವಿಯವರು, ಒಬ್ಬ ಅಪರೂಪದ ದಾರ್ಶನಿಕ ಕವಿಯವರು. ಇಂಗ್ಲೆಂಡ್ದವ್ರು ಏನು ವಿಚಾರ ಮಾಡಿದ್ರು ಅಂದ್ರೆ, ಒಬ್ಬ ಅಪರೂಪದ ಕವಿಗಳು ನಮ್ಮ ಊರಿಗೆ ನಮ್ಮ ದೇಶಕ್ಕೆ ಬರ್ತಾರಂದ್ರೆ ಅವ್ರನ್ನ ಹಂಗೆ ಸ್ವಾಗತ ಮಾಡ್ಕೊಳ್ಳೋದು ಬೇಡ, ಒಂದು ಸಣ್ಣ ಹುಡುಗಿ ಕೈಯೊಳಗೆ ಒಂದು ಗುಲಾಬಿ ಹೂ ಕೊಡೋನು, ಗುಲಾಬಿ ಹೂ ಕೊಟ್ಟು ಸರ್ ವೆಲ್ಕಮ್ ಟು ಇಂಗ್ಲೆಂಡ್, ಐ ಲವ್ ಇಂಡಿಯಾ ಅಂತ ಹೇಳಬೇಕು ಅಂತ ಹುಡುಗಿಗೆಲ್ಲ ಹೇಳಿದ್ರು. ಈ ಸಣ್ಣ ಹುಡುಗರು ಅಂದ್ರೆ ನೀವು ಸಹಜ ತಿಳ್ಕೊಬೇಡ್ರಿ, ಭಾಳ ಶಾನೆ ಇರ್ತಾರೆ ಸಣ್ಣ ಹುಡುಗರೆಲ್ಲ. ಇಲ್ಲೇನು ನಮ್ಮ ಮುಂದೆ ಕೂತಿರ್ತಾರೆ ನೋಡ್ರಿ, ಇವರೆಲ್ಲ ಭಾಳ ಅಂದ್ರೆ ಭಾಳ ಶಾನೆ ಇರ್ತಾರೆ. ಇವ್ರ ಬುದ್ಧಿ ಭಾಳ ಚಿಕಿತ್ಸಕ ಇರ್ತದೆ. ಇವರಿಗೆ ನಾವು ಸರಿಯಾದ ಮಾರ್ಗದರ್ಶನವನ್ನು ಕೊಟ್ಟು ಬಿಟ್ಟಿವಿ ಅಂದ್ರೆ ಅವರು ಈ ಸಮಾಜದೊಳಗೆ ಒಬ್ಬ ಒಳ್ಳೆಯ ನಾಗರಿಕ ಆಗ್ತಾರೆ. ಅದ್ರ ಬಗ್ಗೆ ನಾವು ಚಿಂತನೆ ಮಾಡೋದು. ಈ ಏನು ಕುಳಲಿ ಒಳಗೆ ಕಾರ್ಯಕ್ರಮಗಳನ್ನು ಮಾಡ್ಕೊತ ಬರ್ತೀರಲ್ಲ, ಇದನ್ನು ಯಾವ ಕಾರಣಕ್ಕೂ ನೀವು ನಿಲ್ಲಿಸಬಾರ್ದು. 10 ಮಂದಿ ಬಂದ್ರೆ ಬರುವಲ್ರಕ್ಕ, ನೀವು ಪ್ರವಚನ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಡೆಸಬೇಕು. ಯಾಕಂದ್ರೆ ಈಗ ನೀವೆಲ್ಲ ನೋಡ್ತೀರಿ, ಸಣ್ಣ ಸಣ್ಣ ಮಕ್ಕಳು ಇವತ್ತು ಆತ್ಮಹತ್ಯೆ ಮಾಡ್ಕೊಳಕತ್ರು. ನೀವೆಲ್ಲ ಟಿ ವಿ ಒಳಗೆ, ಪೇಪರ್ನೊಳಗೆಲ್ಲ ನೋಡ್ತಿರಲ್ಲ, ಮೊಬೈಲ್ನೊಳಗೆಲ್ಲ ನೋಡ್ತಿರಲ್ಲ. 5ನೇತೆ 6ನೇತೆ ಓದುವಂಥ ಮಕ್ಕಳು ಕೊಲೆ ಸುಲಿಗೆಗಳನ್ನು ಮಾಡಾಕತ್ರು. 8ನೇತೆ 9ನೇತೆ ಓದುವಂಥ ಮಕ್ಕಳು ಅತ್ಯಾಚಾರಗಳನ್ನು ಮಾಡುವಂಥ ಪ್ರಕರಣಗಳನ್ನು ನಾವು ನೋಡಾಕತ್ತೀವಿ. 10ನೇತೆ ಮುಗಿತಂದ್ರೆ ಊರಿಗೆ ಚೇರ್ಮನ್ ಅವ ಆಗಿಬಿಡ್ತಾನೆ ಹುಡುಗ. ನನ್ನ ಮಾತನ್ನು ನೀವೆಲ್ಲ ಗಂಭೀರವಾಗಿ ಕೇಳಬೇಕು. ಸಣ್ಣ ಸಣ್ಣ ಮಕ್ಕಳಿಗೆ ನಾವು ಸಂಸ್ಕಾರವನ್ನು ಕೊಡದೇ ಹೋದರೆ ಈ ದೇಶಕ್ಕೆ ಭವಿಷ್ಯ ಇಲ್ಲ.
ಅದಕ್ಕೆ ಸಣ್ಣ ಸಣ್ಣ ಮಕ್ಕಳ ಸಲುವಾಗಿ ಆದರೂ ನಾನು ಎಲ್ಲೇ ಕಾರ್ಯಕ್ರಮ ಇದ್ರೂ ಎಲ್ಲ ಕಾರ್ಯಕ್ರಮಗಳನ್ನು ಬದಿಗೊತ್ತಿ ಪ್ರವಚನ ಕಾರ್ಯಕ್ರಮಗಳಿಗೆ ನಾವು ಯಾಕೆ ಹೋಗ್ತೀವಿ ಅಂದರೆ ಈ ದೇಶದ ಸಂಸ್ಕೃತಿ ಸಂಸ್ಕಾರವನ್ನು ನಾವು ಉಳಿಸ್ಬೇಕಾಗ್ಯದ. ಸಣ್ಣ ಮಕ್ಕಳು ಇಷ್ಟು ಚಿಕಿತ್ಸಕ ಬುದ್ಧಿಯವರು ಇರ್ತಾರಲ್ಲ, ನಾ ಭಾಳ ಸಂದರ್ಭದೊಳಗೆ ಒಂದು ಕತೆ ಹೇಳ್ತಿರ್ತಿದ್ದೆ. ಒಬ್ರು ಯಾರೋ ಪ್ರವಚನ ಹೇಳೋರು ಒಂದು ಊರಿಗೆ ಪ್ರವಚನಕ್ಕೆ ಹೋಗಿದ್ರು. ಈಗಿನಂಗೆ ಮೊಬೈಲ್ ಫೋನ್ ಇರಲಿಲ್ಲ, ವಾಟ್ಸಪ್ ಇರಲಿಲ್ಲ, ಫೇಸ್ಬುಕ್ ಇರಲಿಲ್ಲ, ಇನ್ಸ್ಟಾಗ್ರಾಮು, ಟ್ವಿಟರು ಅದು ಇದು ಏನೂ ಇರಲಿಲ್ಲ ಅವಾಗ. ಒಂದೊಂದು ತಿಂಗಳ ಪ್ರವಚನಕ್ಕೆ ಬಂದ್ರಂದ್ರೆ ಮುಗದ ಹೋತ್ರಿ, ಅಲ್ಲೇ ಹೋಗಿಬಿಡೋದು ಅವ್ರು, ಆ ಕಡೆನೇ ಹೋಗಿಬಿಡೋದು 1 ತಿಂಗಳು 2 ತಿಂಗಳ. ಇಂಥ ಸಂದರ್ಭದಲ್ಲಿ ಆ ಪ್ರವಚನಕ್ಕೇನು ಬಂದಿದ್ರಲ್ಲ ಆ ಊರಿಗೆ, ಅವರು ಮನೆಗೆ ಒಂದು ಪತ್ರ ಬರಿಬೇಕಾಗಿತ್ತು. ಒಂದು ಪತ್ರ ಬರೆದ್ರು. ಆ ಪತ್ರ ಎಲ್ಲಿ ಹಾಕಬೇಕು ಅನ್ನೋ ಪೋಸ್ಟ್ ಬಾಕ್ಸ್ ಅವ್ರಿಗೆ ಗೊತ್ತಿರಲಿಲ್ಲ ರೀ. ಅಲ್ಲೇ ಹೊರಗೆ ಬಂದರು. ಒಂದು 10 ವರ್ಷದ ಹುಡುಗ ಅಲ್ಲಿ ಆಟ ಆಡಕತ್ತಿದ್ದ. ತಮ್ಮ ಬಾಯಿ ಇಲ್ಲಿ ಅಂತ ಕರೆದ್ರು. ಅವ ಬಂದ. ಹೇಳ್ರಿ ಅಪ್ಪ ಅವ್ರ ಅಂದ. ಏನಿಲ್ಲ, ನಾ ಒಂದು ಪತ್ರ ಬರ್ದಿನಪ್ಪ, ಈ ಪತ್ರ ಎಲ್ಲಿ ಹಾಕಬೇಕು, ಪೋಸ್ಟ್ ಬಾಕ್ಸ್ ಎಲ್ಲಿ ಅದ ಇಲ್ಲಿ ಈ ಊರಾಗ? ಯಾಕಂದ್ರೆ ನಾ ಈ ಊರಿಗೆ ಹೊಸ ಬಂದೀನಿ, ಪ್ರವಚನ ಹೇಳಕ್ಕೆ ಬಂದೀನಿ, ನನಗೆ ಗೊತ್ತಿಲ್ಲ, ದಯವಿಟ್ಟು ಪೋಸ್ಟ್ ಬಾಕ್ಸ್ ಎಲ್ಲಿ ಐತಿ ಹೇಳಪ್ಪ ಅಂತ ಕೇಳಿದ್ರು ಅವ್ರು. ಬರ್ರಿ ಜರ ಯಾರು ಬೇಡ ಅಂತಾರೆ ಬರ್ರಿ ಅಂತ ಹೇಳಿ ಆ ಹುಡುಗ ಆ ಪ್ರವಚನಕಾರರನ್ನು ಕರ್ಕೊಂಡೆ ಹೋಗಿ ತೋರಿಸಿದ. ಇಲ್ಲೈತೆ ನೋಡ್ರಿ ಪೋಸ್ಟ್ ಬಾಕ್ಸ್ ಅಂತ ಹೇಳಿದ. ಅವ್ರ ಪತ್ರ ಹಾಕಿದ್ರು. ಆ ಹುಡುಗಗೆ ಒಂದು ಥ್ಯಾಂಕ್ಸ್ ಹೇಳಿ ಅವ್ರು ಅಂತಾರಂತ, ತಮ್ಮ ಎಷ್ಟು ಶಾಣೆ ಅದೀಯೋ ನೀನು, ಎಷ್ಟು ಸಂಸ್ಕಾರ ಐತಿ ನಿನಗೆ, ನೀ ನನಗೆ ಪೋಸ್ಟ್ ಬಾಕ್ಸ್ ದಾರಿ ನನಗೆ ಗೊತ್ತಿರಲಿಲ್ಲ, ದಾರಿ ತೋರಿಸಿದ್ಯಪ್ಪ, ಭಾಳ ಚಲೋ ಆಯಿತು. ನಾನು ಇದೇ ಊರಾಗ ಗುಡಿ ಒಳಗೆ ಪ್ರವಚನ ಹೇಳಕ್ಕೆ ಬಂದಿನಪ್ಪ, ಸಾಯಂಕಾಲ ನೀ ಪ್ರವಚನ ಕೇಳಕ್ಕೆ ಬಾ ತಮ್ಮ ಅಂತಂದ್ರೆ ಅವ್ರು ಪ್ರವಚನ ಹೇಳೋರು. ಆ 10 ವರ್ಷದ ಹುಡುಗ ಕೇಳಿದ, ಅಪ್ಪ ಅವ್ರ ಪ್ರವಚನಕ್ಕೆ ಬರ್ತೀನಿ ರೀ, ಯಾವ ವಿಷಯದ ಮೇಲೆ ಪ್ರವಚನ ಮಾಡ್ತೀರಿ? ಅವಾಗ ಪ್ರವಚನಕಾರರು ಹೇಳಿದ್ರಂತ, ಸ್ವರ್ಗಕ್ಕೆ ದಾರಿ ಅನ್ನುವಂಥ ವಿಷಯದ ಮೇಲೆ ನಾ ಪ್ರವಚನ ಮಾಡ್ತಾನು ಬಾ ತಮ್ಮ ಅಂದರು. ಆ 10 ವರ್ಷದ ಹುಡುಗಂದ ನಾ ಬರಂಗಿಲ್ರಿ ಅಂದ. ನಿಮ್ಮ ಪ್ರವಚನಕ್ಕೆ ನಾ ಬರಂಗಿಲ್ರಿ ಅಜ್ಜಾರ ಅಂದ. ಯಾಕೆ ತಮ್ಮ, ನಿಮ್ಮ ಊರವರೆಲ್ಲ ಕರ್ಸ್ಯಾರ, ನಾನು ಪ್ರವಚನ ಹೇಳೋ ಸಲುವಾಗಿನ ಕರ್ಸ್ಯಾರ, ಬಂದು ಪ್ರವಚನ ಕೇಳಂತ ತಿಳ್ಕೊಂಡು ಪ್ರವಚನಕಾರ ಹೇಳಿದ್ರೆ ಆ 10 ವರ್ಷದ ಹುಡುಗಂದ ನಾ ಬರಂಗಿಲ್ಲ ಅಂದ. ಯಾಕೆ ಬರಂಗಿಲ್ಲ ಅಂತ ಅವ್ರು ಕೇಳಿದ್ರೆ ಅವಾಗ ಆ ಹುಡುಗ ಹೇಳಿದ, ಅಲ್ರಿ ನಮ್ಮ ಊರಾಗಿನ ಪೋಸ್ಟ್ ಬಾಕ್ಸಿಗೆ ಹೋಗೋ ದಾರಿನ ಗೊತ್ತಿಲ್ಲ ನಿಮಗೆ, ಸ್ವರ್ಗಕ್ಕೆ ಹೋಗೋ ದಾರಿ ಏನು ಹೇಳ್ತೀರಿ ನೀವು? ಸ್ವರ್ಗಕ್ಕೆ ಹೋಗೋ ದಾರಿ ನಿಮಗೆ ಹೇಳಕ್ಕಾಗಂಗಿಲ್ಲ, ಯಾಕಂದ್ರೆ ನಮ್ಮ ಊರಾಗಿನ ಪೋಸ್ಟ್ ಬಾಕ್ಸಿಗೆ ಹೋಗೋ ದಾರಿ ಗೊತ್ತಿಲ್ಲ ನಿಮಗೆ. ಅಂದ್ರೆ ಸಣ್ಣ ಸಣ್ಣ ಮಕ್ಕಳಿಗೆ ಚಿಕಿತ್ಸಕ ಬುದ್ಧಿ ಇರ್ತದೆ, ಅವರನ್ನು ನಾವು ಕರೆಕ್ಟಾಗಿ ಒಂದು ದಾರಿಗೆ ನಾವು ತಂದು ಬಿಟ್ಟಿವಿ ಅಂತಂದ್ರೆ ಭಾರತಕ್ಕೆ ಭಾಳ ದೊಡ್ಡ ಬಲ ಅದ, ಭಾಳ ದೊಡ್ಡ ಗೆಲುವು ಅದ. ಇದ್ರ ಬಗ್ಗೆ ನಾವೆಲ್ಲರೂ ಚಿಂತನೆ ಮಾಡುವ ಸಲುವಾಗಿ ನೋಡ್ರಿ, ಇಲ್ಲಿ ವಜ್ರ ಮಹೋತ್ಸವ ಕಾರ್ಯಕ್ರಮ ಸುಮಾರು 70, 72, 75 ವರ್ಷಗಳಿಂದ ಒಬ್ಬ ಗುರುಗಳ ಕುರಿತಾಗಿ ಚಿಂತನೆಯನ್ನು ಮಾಡಿ, ಅವರೂ ಕೂಡ ಈ ಸಮಾಜದ ಸಲುವಾಗಿ ಚಿಂತನೆಯನ್ನು ಮಾಡ್ತಾ ಮಾಡ್ತಾ ಈ ಕಾರ್ಯಕ್ರಮವನ್ನು ಒಂದು ನೆಪವಾಗಿಟ್ಟುಕೊಂಡು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರಲ್ಲ, ಕುಳಲಿಯ ಈ ಎಲ್ಲ ಸಂಘಟಕರಿಗೆ, ಎಲ್ಲ ಭಕ್ತರಿಗೆ ಒಂದ್ಸಲ ನೀವೇ ಎಲ್ಲರೂ ಜೋರಾಗಿ ಚಪ್ಪಾಳಿ ತಟ್ಟಿ ಅವರನ್ನು ಅಭಿನಂದಿಸಬೇಕು. ಯಾಕಂದ್ರೆ ಇಂಥ ಪ್ರವಚನ ಕಾರ್ಯಕ್ರಮಗಳು ನಿರಂತರ ನಡೀತಾ ಇರಬೇಕು. ಸಣ್ಣ ಸಣ್ಣ ಮಕ್ಕಳಿಗಾಗಿ, ಯುವಕರಿಗಾಗಿ. ಯಾಕಂದರೆ ಯುವಕರು ದಾರಿ ತಪ್ತಾ ಇರುವಂತಹ ಸಂದರ್ಭದಲ್ಲಿ ನಾವು ಅವರಿಗೆ ಸರಿಯಾದ ದಾರಿಯನ್ನು ತೋರಿಸ್ಬೇಕಾಗ್ಯದ, ಹಿರಿಯರಾಗಿರುವಂಥವ್ರು ತೋರಿಸ್ಬೇಕಾಗ್ಯದ. ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಧಾರ್ಮಿಕತೆ ಕಡೆಗೆ ನಾವು ಮುಖ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ನೀವೆಲ್ಲ ಕಾರ್ಯಕ್ರಮ ಮಾಡ್ತಾ ಬಂದಿದ್ದೀರಿ. ಆ ಇಂಗ್ಲೆಂಡ್ದವ್ರು ಏನು ವಿಚಾರ ಮಾಡಿದ್ರು ಅಂದ್ರೆ, ರವೀಂದ್ರನಾಥ್ ಠಾಗೂರ್ ಅವರು ನಮ್ಮ ದೇಶಕ್ಕೆ ಬರ್ತಾರಂದ್ರೆ ಒಂದು 10 ವರ್ಷದ ಹುಡುಗಿ ಕೈಯೊಳಗೆ ನಾವೊಂದು ಗುಲಾಬಿ ಹೂ ಕೊಡೋದು, ಅವ್ರ ವೇದಿಕೆ ಏರಿ ಬಂದು ಕೂತ್ಕೊಂಡ ತಕ್ಷಣ ಸರ್ ವೆಲ್ಕಮ್ ಟು ಇಂಗ್ಲೆಂಡ್, ಐ ಲವ್ ಇಂಡಿಯಾ ಅಂತ ಹೇಳಬೇಕು ಅಂತ 10 ವರ್ಷದ ಹುಡುಗಿಗೆ ಹೇಳಿದ್ರಿ ಅವ್ರು. 10 ವರ್ಷದ ಹುಡುಗಿ ಚಲೋ ಡ್ರೆಸ್ ಹಾಕಿದ್ರು, ನೀಟಾಗಿ ಡ್ರೆಸ್ ಹಾಕಿ, ಟೀಕಾಗಿ ಡ್ರೆಸ್ ಹಾಕಿ, ಆಕೆ ಕೈಯೊಳಗೊಂದು ಗುಲಾಬಿ ಹೂ ಕೊಟ್ಟಿದ್ರು. ರವೀಂದ್ರನಾಥ್ ಠಾಗೂರ್ ಅವರು ಅತ್ಯಂತ ಗಂಭೀರವಾದ ಹೆಜ್ಜೆಗಳನ್ನು ಇಟ್ಕೊಂತ ವೇದಿಕೆ ಮೇಲೆ ಬಂದು ಕೂತ್ಕೊಂಡ್ರು. ಆ ಹುಡುಗಿಗೆ ಹೇಳಿದರು ಇವರೇ ರವೀಂದ್ರನಾಥ್ ಠಾಗೂರ್ ಅಂತ ಹೇಳಿದರು. ಆ ಹುಡುಗಿ ಪುಟ್ಟ ಹೆಜ್ಜೆಗಳನ್ನ ಇಟ್ಕೊಂತ ವೇದಿಕೆ ಮೇಲೆ ಬಂದು ಸರ್ ವೆಲ್ಕಮ್ ಟು ಇಂಗ್ಲೆಂಡ್, ಐ ಲವ್ ಇಂಡಿಯಾ ಅಂತ ಹೇಳಿ ಗುಲಾಬಿ ಹೂ ಕೊಟ್ಲು. ಬ್ಯಾರೆ ಯಾರೇ ಆಗಿದ್ರು ಅಂದರೆ ಥ್ಯಾಂಕ್ ಯು ಡಿಯರ್ ಅಂತ ಹೇಳಿ ಆ ಗುಲಾಬಿ ಹೂ ಇಸ್ಕೊಂಡ್ರು ಅವರು. ರವೀಂದ್ರನಾಥ್ ಠಾಗೂರ್ ಅವರು ಅಪರೂಪದ ದಾರ್ಶನಿಕ ಕವಿಗಳ್ರಿ ಅವರು. ಅವರಂದ್ರು ಕಮ್ ಆನ್ ಡಿಯರ್ ಟೆಲ್ ಮೀ ವೈ ಡು ಯು ಲವ್ ಇಂಡಿಯಾ ಅಂತ ಪ್ರಶ್ನೆ ಕೇಳಿದ್ರು. ಆ ಗುಲಾಬಿ ಹೂ ಇಸ್ಕೋಲ್ ಇಲ್ರಿ ಅವರು. ಭಾರತವನ್ನು ಪ್ರೀತಿ ಮಾಡ್ತೀನಿ ಅಂತ ಹೇಳ್ತೀಯಲ್ಲವ, ಭಾರತವನ್ನು ಯಾಕೆ ಪ್ರೀತಿ ಮಾಡ್ತೀವಿ ಅಂತ ರವೀಂದ್ರನಾಥ್ ಠಾಗೂರ್ ಅವ್ರು ಕೇಳಿಬಿಟ್ರು. ಸಂಘಟಕರು ಎದಿ ದಸಕ್ಕಂತ್ರಿ. ಯಾಕಂದ್ರೆ ಈ ಪ್ರಶ್ನೆ ಕೇಳ್ತಾರಂತ ತಿಳ್ಕೊಂಡು ಅವ್ರಿಗೆ ಗೊತ್ತೇ ಇರಲಿಲ್ಲ.
ಅವಾಗ ಆ ಹುಡುಗಿ ಅಂಜಲಿಲ್ಲ, ಅಳಕ್ಲಿಲ್ಲ, ಒಂದ ಮಾತು ಹೇಳಿದ್ಲು, ಸರ್ ನಾ ಭಾರತೀಯರನ್ನು ಯಾಕೆ ನಾ ಪ್ರೀತಿ ಮಾಡ್ತೀನಿ ಅಂದ್ರೆ ಭಾರತೀಯರು ದೇವರನ್ನ ಪ್ರೀತಿ ಮಾಡ್ತಾರ, ಅದಕ್ಕೆ ನಾನು ಭಾರತೀಯರನ್ನ ಪ್ರೀತಿ ಮಾಡ್ತೀನಿ ಅಂತ ಆ ಹುಡುಗಿ ಹೇಳಿದ್ರು. ಅಂದ್ರೆ ನಾವೆಲ್ಲರೂ ದೇವರನ್ನ ಪ್ರೀತಿ ಮಾಡುವಂತಹ ಜನಗಳು, ದೇವರನ್ನ ಆರಾಧನೆ ಮಾಡುವಂತಹ ಜನಗಳು. ಇಲ್ಲಿ ನೋಡ್ರಿ, ದೇವರ ಕುರಿತಾಗಿ ಚಿಂತನೆ ಮಾಡುವುದು. ನಿಜಗುಣ ಶಿವಯೋಗಿಗಳವರು ಬರೆದಿರುವಂತಹ ಒಂದು ಅದ್ಭುತ ಸಾಲಿನ ಕುರಿತಾಗಿ ನಾವೆಲ್ಲರೂ ಚಿಂತನೆ ಮಾಡುವಂಥದ್ದು. ನಿಜಗುಣ ಶಿವಯೋಗಿಗಳವರ ಸಾಹಿತ್ಯ ಏನೈತಲ್ಲ, ಬಹಳ ಅಪರೂಪದ ಸಾಹಿತ್ಯ ಅದು. ಕನ್ನಡ ಸಾಹಿತ್ಯಕ್ಕೆ ಬಹುದೊಡ್ಡ ಕಾಣಿಕೆಯನ್ನು ನೀಡಿರುವಂತಹ ಅಪರೂಪದ ಸಾಹಿತ್ಯದ ಪ್ರಕಾರ ಯಾವುದು ಅಂದ್ರೆ ನಿಜಗುಣ ಶಿವಯೋಗಿಗಳವರ ಸಾಹಿತ್ಯ ಅದು. ಮೊದಲಿಗೆ ಜ್ಞಾನವನ್ನು ಪಡ್ಕೊಳ್ಬೇಕಾಗಿತ್ತು ಅಂದ್ರೆ ಸಂಸ್ಕೃತವನ್ನು ಓದಬೇಕು ಅನ್ನುವಂಥದ್ದು ಇತ್ತು. ಮೊದಲಿಗೆ ಜ್ಞಾನವನ್ನು ಪಡ್ಕೊಳ್ಬೇಕಾಗಿತ್ತು ಅಂದ್ರೆ ಬೇರೆ ಬೇರೆ ಭಾಷೆಗಳನ್ನು ಓದಬೇಕು ಅನ್ನುವಂಥ ಒಂದು ಸಂದರ್ಭ ಇತ್ತು. ಅಂಥ ಸಂದರ್ಭದಲ್ಲಿ ಕನ್ನಡ ನೆಲದೊಳಗೆ ಇದ್ದುಕೊಂಡು ಕನ್ನಡ ಭಾಷೆಯಲ್ಲಿನೇ ಒಂದು ಅದ್ಭುತವಾಗಿರುವಂತಹ ಸಾಹಿತ್ಯ ರಚನೆಯನ್ನು ಮಾಡಿರುವಂಥವರು ನಿಜಗುಣ ಶಿವಯೋಗಿಗಳವರು. ನೋಡ್ರಿ, ಕನ್ನಡ ಭಾಷೆ ಬಹಳ ಅಪರೂಪದ ಭಾಷೆ ಇದು. ಇದ್ರ ಬಗ್ಗೆ ಹೇಳಿ ನಾನು ಮುಂದಕ್ಕೆ ಹೋಗ್ತೀನಿ. ನಾವೇನು ಮಾತಾಡ್ತೀವಲ್ಲ, ಕನ್ನಡ ಭಾಷೆ ಏನೈತೆಲ್ಲ ಬಹಳ ಅಪರೂಪವಾಗಿರುವಂತಹ ಭಾಷೆ ಇದು. ಈ ಜಗತ್ತಿನಲ್ಲೇನೆ ಅತ್ಯಂತ ಶ್ರೀಮಂತವಾಗಿರುವಂತಹ 10 ಭಾಷೆಗಳನ್ನು ನೀವು ತೆಗೆದುಕೊಂಡ್ರಿ ಅಂದ್ರೆ ಅಲ್ಲಿ ನಮ್ಮ ಕನ್ನಡ ಭಾಷೆನೂ ಕೂಡ ಒಂದಾಗಿರುತ್ತದೆ. ಎಷ್ಟು ಅದ್ಭುತವಾದ ನಮ್ಮ ಇತಿಹಾಸ ಅಂದ್ರೆ, ಕನ್ನಡ ಭಾಷೆಗೆ ಇತಿಹಾಸ ಐತಿ ಅಂದ್ರೆ ನಾವೆಲ್ಲ ಹೆಮ್ಮೆ ಪಡಬೇಕು. ಇಂಥ ಕನ್ನಡ ಭಾಷೆಗೆ ಬಹಳ ದೊಡ್ಡ ಶಕ್ತಿಯನ್ನು ನೀಡಿರುವಂಥದ್ದು ಯಾವುದು ಅಂದರೆ 12ನೇ ಶತಮಾನದ ಬಸವಾದಿ ಶರಣರು ಬರೆದಿರುವಂತಹ ವಚನ ಸಾಹಿತ್ಯ. ಎಷ್ಟು ಚಂದ ಸಾಹಿತ್ಯ ಐತೆ ನೋಡ್ರಿ ನೀವು. ವಚನ ಸಾಹಿತ್ಯ ಸುಮಾರು 260ಕ್ಕೂ ಹೆಚ್ಚು ಜನ ಶರಣೆಯರನ್ನ ಒಳಗೊಂಡಿರುವಂತಹ ಬಸವ ಕಲ್ಯಾಣ. ಅಲ್ಲಿ ಬಸವಣ್ಣ ಇದ್ರು, ಚನ್ನ ಬಸವಣ್ಣ ಇದ್ರು, ಅಲ್ಲಮ ಪ್ರಭುದೇವರಿದ್ರು, ಸಿದ್ದರಾಮೇಶ್ವರರು ಇದ್ರು, ಮೂಳಿಗೆ ಮಾರಯ್ಯನವರಿದ್ರು, ಮಡಿವಾಳ ಮಾಚಯ್ಯ ಇದ್ದ, ಹಡಪದ ಅಪ್ಪನವರಿದ್ರು. ಎಲ್ಲ ಸಮಾಜದ ಶರಣರೆಲ್ಲ ಇಲ್ಲೇನು ನೀವು ಬಂದು ಕೂತ್ಕೊಂಡಿರಲ್ಲ, ಹಿಂಗೆ ಒಂದು ಕಡೆಗೆ ಅವ್ರು ಕೂತ್ಕೋತಿದ್ರು, ಒಂದು ಕಡೆಗೆ ಇವ್ರು ಕೂತ್ಕೋತಿದ್ರು. ಎಷ್ಟು ಚಲೋ ಚಿಂತನೆ ಮಾಡ್ತಿದ್ರು ಅಂದರೆ ನಿಮ್ಗೆ ಆಶ್ಚರ್ಯ ಅನಿಸ್ತದೆ. ನೀವೆಲ್ಲರೂ ಇಲ್ಲಿ ಅಲ್ಲಮ ಪ್ರಭುದೇವ್ರ ಜಾತ್ರೆಗೆ ಹೋಗಿರ್ತೀರಿ, ಚಿಮ್ಮಡ ಕಿಚಡಿ ಜಾತ್ರೆಗೆ ಹೋಗ್ತೀರಿ, ತೇರದಾಳದ ಜಾತ್ರೆಗೆ ಬಂದಿರ್ತೀರಿ. ನೀವೆಲ್ಲ ಕಾರ್ಯಕ್ರಮದೊಳಗೆ ನೀವೆಲ್ಲ ನೋಡಿರ್ತೀರಿ. ಅಲ್ಲಮ ಪ್ರಭುದೇವ್ರ ಶಕ್ತಿ ಎಷ್ಟು ದೊಡ್ಡದು ಅಂದರೆ ಬಸವಣ್ಣ 12 ವರ್ಷ ಕಾದರು. ಯಾರ ಸಲುವಾಗಿ ಕಾದರು ಅಂದ್ರೆ ಅಲ್ಲಮ ಪ್ರಭುದೇವರ ಸಲುವಾಗಿ ಕಾದರು. ನಾನು ಕಟ್ಟಿರುವಂತಹ ಶೂನ್ಯ ಪೀಠದ ಅಧ್ಯಕ್ಷರಾಗುವಂತಹ ಸಕಲ ಸಲ್ಲಕ್ಷಣ ಹೊಂದಿರುವಂತಹ ಒಬ್ಬರೇ ಒಬ್ಬರು ಅನುಭಾವಿ, ಅದು ಅಲ್ಲಮ ಪ್ರಭುದೇವರು ಅಂತ ಅಲ್ಲಮ ಪ್ರಭುದೇವ್ರ ಸಲುವಾಗಿ ಕಾಯ್ತಿದ್ರು. ಅಲ್ಲಮ ಪ್ರಭುದೇವರು ಅಲ್ಲಿಗೆ ಬಂದರು, ಶೂನ್ಯ ಪೀಠವನ್ನು ಅಲಂಕಾರ ಮಾಡಿದರು. ಎಷ್ಟು ವಚನಗಳನ್ನು ಅಲ್ಲಮ ಪ್ರಭುದೇವರು ಬರೆದಾರಂದ್ರೆ ನಿಮಗೆ ಆಶ್ಚರ್ಯ ಆಗ್ತದೆ. ಅಲ್ಲಮ ಪ್ರಭುದೇವರು ಒಬ್ಬರನ್ನ 160 ಕೋಟಿ ವಚನಗಳನ್ನು ಬರೆದಾರ. ಈಗ ನಮಗೆ ಸಿಕ್ಕಿರುವಂಥ ವಚನಗಳು ಎಷ್ಟು ಅಂದ್ರೆ ಕೇವಲ 23,000 ವಚನಗಳು ಸಿಕ್ಕಾವ. ನೋಡ್ರಿ, ಇತ್ತೀಚೆಗೆ ಕನ್ನಡಕ್ಕೆ 8ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದು ಕೊಟ್ಟಿರುವಂತಹ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರು ಹೇಳ್ತಾರೆ, ಇಡೀ ಜಗತ್ತಿನೊಳಗೆ ಜಾಗತೀಕರಣ ಅನ್ನುವಂಥದ್ದು ನಡೆದದ. ಜಾಗತೀಕರಣದ ಹೊಡೆತಕ್ಕೆ ಸಿಕ್ಕಾಕೊಂಡು ಮುಂದಿನ 60 ವರ್ಷಗಳಲ್ಲಿ ಎಷ್ಟು ಭಾಷೆಗಳು ಉಳ್ಕೊಳ್ತಾವಂದ್ರೆ ಕೇವಲ 80 ಭಾಷೆಗಳು ಉಳ್ಕೊಳ್ತಾವಂತ. ಆ 80 ಭಾಷೆಗಳಲ್ಲಿ ನಮ್ಮೆಲ್ಲರ ಹೆಮ್ಮೆಯ ಕನ್ನಡ ಭಾಷೆನೂ ಕೂಡ ಉಳ್ಕೊಳ್ತೈತಿ ಅಂತ ಹೇಳ್ತಾರ. ನೀವು ಚಪ್ಪಾಳಿ ತಟ್ಟಬೇಕು ಇದಕ್ಕೆ. ಅಪ್ಪಗಳು ಹೇಳಿ